ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಪಿಯಾನಟ್ ಲಡ್ಡು ಅಂದರೆ ಶೇಂಗಾ ಉಂಡೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ 1 ಕಪ್ ಶೇಂಗಾನ ನಾನು ತೊಗೊತಾ ಇದ್ದೀನಿ. ಉಂಡೆ ಚೆನ್ನಾಗಿ ಆಗಬೇಕು ಅಂತಂದರೆ ಶೇಂಗದ್ದು ಆಲ್ಮೋಸ್ಟ್ ಸೈಜ್ ಎಲ್ಲ ಸೇಮ್ ಇರೋ ಥರ ತೊಗೊಳ್ಳಿ. ಒಂದು ಚಿಕ್ಕದು ಒಂದು ದೊಡ್ಡದು ಇದ್ದರೆ ಒಂದು ಸೇದೋಗುತ್ತೆ, ಇಲ್ಲ ಅಂದರೆ ಹಸಿಯಾಗಿ ಉಳಿದುಬಿಡುತ್ತೆ. ಅದಕ್ಕೆ ಸೈಜ್ ಒಂದೇ ಥರ ಇದ್ದರೆ ಉಂಡೆ ಕೂಡ ಚೆನ್ನಾಗಿ ಬರುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಶೇಂಗಾನ ಕೈ ಆಡಿಸ್ಬೇಕು, ಇಲ್ಲಾಂದರೆ ಸೇದೋಗ್ಬಿಡುತ್ತೆ. ಈ ಥರ ರೋಸ್ಟ್ ಆದರೆ ಸಾಕು. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಕೊಳ್ಳೋಣ. ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ಕೈಯಿಂದ ಆದರೂ ಅಥವಾ ಒಂದು ಬಟ್ಟೆಯಲ್ಲಾದರೂ ಹಾಕಿ ಕಂಪ್ಲೀಟ್ ಸಿಪ್ಪೆ ತಗೋಬೇಕು. ಆಗ ಉಂಡೆ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಒಂದು ತವಾದಲ್ಲಿ 1 ಕಪ್ ಬೆಲ್ಲನ ಹಾಕ್ಕೋಬೇಕು. ಯಾವ ಕಪ್ಪಿಂದ ನಾವು ಶೇಂಗಾನ ಮೆಷರ್ ಮಾಡಿರ್ತೀವೋ ಅದೇ ಕಪ್ಪಿಂದ ಬೆಲ್ಲ ಹಾಕ್ಕೋಬೇಕು. ಈಗ ನಾವು 4 ಟೇಬಲ್ ಸ್ಪೂನ್ ನೀರು ಹಾಕ್ಕೋತಾ ಇದ್ದೀವಿ. ಬೆಲ್ಲ ಸ್ವಲ್ಪ ಕರಗೋದಕ್ಕೋಸ್ಕರ ಅಷ್ಟೇ, ಜಾಸ್ತಿ ನೀರು ಯೂಸ್ ಮಾಡಿಬಿಟ್ರೆ ಪಾಕ ಕೆಟ್ಟೋಗ್ಬಿಡುತ್ತೆ. ಬೆಲ್ಲ ಕರಗೋವರೆಗೂ ಈ ಥರ ಕಲಿಸ್ತಾನೆ ಇರಬೇಕು. 2 ರಿಂದ 3 ನಿಮಿಷ ಆದಮೇಲೆ ಬೆಲ್ಲ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಬೆಲ್ಲ ಮತ್ತು ಕಡಲೆ ಬೀಜಗಳನ್ನ ಒಟ್ಟಿಗೆ ತಿನ್ನೋದ್ರಿಂದ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಅಂಶಗಳು ಸೇರುವುದರಿಂದ ನಮ್ಮ ಹಲ್ಲುಗಳಿಗೆ ಮತ್ತು ಮೂಳೆಗಳಿಗೆ ಬಲ ಕೊಡುತ್ತೆ. ಈ ಥರ ಗಟ್ಟಿಯಾದ ಪಾಕ ಬರಬೇಕು. ಇದನ್ನು ಬಿಡಲಾರ್ದೆ ಕಂಟಿನ್ಯೂ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಪಾಕ ಬಂದಿದ್ದೇನೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಾವು ಒಂದು ಬಟ್ಲಲ್ಲಿ ತಣ್ಣೀರಿಗೆ 1-2-3 ಹನಿ ಪಾಕನ ಹಾಕಿ ನೋಡಬೇಕು. ಅದು ಬಟ್ಲಿಗೆ ಅಂಟ್ಕೊಂಡ್ಲಾರ್ದೆ ಕೈಗೆ ಈಸಿಯಾಗಿ ಬಂದಿರಬೇಕು. ಇಲ್ಲಿ ಮೇಲೆ ತೋರಿಸ್ತಿದ್ದೀನಲ್ವ, ಈ ಥರ ಬಂದರೆ ಆಯಿತು, ನಮ್ಮ ಪಾಕ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದೆ ಅಂತ ಅರ್ಥ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ನಾವು ಆಲ್ರೆಡಿ ರೋಸ್ಟ್ ಮಾಡ್ಕೊಂಡಿರುವಂಥ ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಬಿಸಿ ಇರುವಾಗಲೇ ಚೆನ್ನಾಗಿ ಕಲಿಸ್ಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗೋಗ್ಬಿಡುತ್ತೆ. ಪಾಕ ಗಟ್ಟಿ ಆದಮೇಲೆ ಉಂಡೆ ಕಟ್ಟೋಕ್ಕೆ ಬರಲ್ಲ, ಉಂಡೆ ಕೂಡ ಗಟ್ಟಿ ಆಗೋಗ್ಬಿಡುತ್ತೆ. ಅಕಸ್ಮಾತ್ ನಿಮಗೆ ಪಾಕ ನೀರಾಯಿತು ಅಂತಂದರೆ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಹೇಳಿದ ಮೆಷರ್ಮೆಂಟ್ಗೆ ಮಾಡಿದರೆ ಪಾಕ ಕೆಡೋಕ್ಕೆ ಸಾಧ್ಯನೇ ಇಲ್ಲ, ಕರೆಕ್ಟಾಗಿ ಬರುತ್ತೆ. ಇದನ್ನ ಆರೋಕ್ಕೆ ಬಿಡಬಾರ್ದು, ಡೈರೆಕ್ಟಾಗಿ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಉಂಡೆ ಬಿಸಿ ಇರೋದ್ರಿಂದ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪನಾದರೂ ಇಲ್ಲ ಕೈಗೆ ನೀರನ್ನಾದರೂ ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡ್ಕೋತಾ ಹೋಗಬೇಕು. ಆದಷ್ಟು ಬೇಗ ಬೇಗ ಉಂಡೆ ಕಟ್ಟಬೇಕು, ಇಲ್ಲಾಂದರೆ ಮತ್ತೆ ಪಾಕ ಗಟ್ಟಿ ಆಗೋಗ್ಬಿಡುತ್ತೆ. ಅಕಸ್ಮಾತ್ ಪಾಕ ಇವಾಗ ಏನಾದರೂ ಗಟ್ಟಿ ಆದರೆ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕುದಿಯೋಕ್ಕೆ ಬಿಡಿ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಕಲಸಿ ಆಮೇಲೆ ಮತ್ತೆ ಉಂಡೆ ಕಟ್ಟೋಕೆ ಹೋದರೆ ಚೆನ್ನಾಗಿಯೇ ಬರುತ್ತೆ. ಆದಷ್ಟು ಬಿಸಿ ಇರಬೇಕಾದ್ರೇ ಕಟ್ಕೊಳ್ಳಿ, ಆವಾಗ ಉಂಡೆ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿದ್ರಲ್ವಾ, ಕರೆಕ್ಟಾಗಿ ಮೆಷರ್ಮೆಂಟ್ ಇಟ್ಕೊಂಡು ಕರೆಕ್ಟಾಗಿ ಪಾಕ ಬಂದರೆ ಉಂಡೆ ಕೆಡೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಒಳ್ಳೆ ಆರೋಗ್ಯಕರವಾದ ಶೇಂಗಾ ಉಂಡೆ ರೆಡಿ ಆಯಿತು.